ಕಾರ್ಮಿಕರ ಸಮಸ್ಯೆಗಳನ್ನು ಪರಿಹರಿಸಲು ವಿರೋಧಿ ನೀತಿಗಳನ್ನು ಕೈಬಿಡಲು ಆಗ್ರಹಿಸಿ ಭಾರತೀಯ ಮಜ್ದೂರ್ ಸಂಘ ರಾಜ್ಯದ ಎಲ್ಲ ಯೂನಿಯನ್ ಮೂಲಕ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂದೆ ಪ್ರತಿಭಟನೆಗೆ ಕರೆ ನೀಡಿತ್ತು. ಈ ಹಿನ್ನೆಲೆಯಲ್ಲಿ ಸೋಮವಾರ ಬೆಂಗಳೂರು ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂದೆ ಕೂಡ ಪ್ರತಿಭಟನೆ ನಡೆಸಲಾಯಿತು. ಈ ವೇಳೆ ರಾಜ್ಯಾಧ್ಯಕ್ಷ ಎನ್.ಕೆ. ಪ್ರಕಾಶ್ ಮಾಧ್ಯಮಗಳ ಜೊತೆ ಮಾತನಾಡಿ, ರಾಜ್ಯ ಸರ್ಕಾರ ಮೇ ತಿಂಗಳಿನಲ್ಲಿ ಹೊರಡಿಸಿರುವ ಕನಿಷ್ಠ ವೇತನ ಅಧಿಸೂಚನೆಯನ್ನು ಹಿಂಪಡೆಯದೆ ತಕ್ಷಣ ಜಾರಿಗೊಳಿಸಲು ಕ್ರಮ ಕೈಗೊಳ್ಳಬೇಕು. ಇಎಸ್ಐ ವ್ಯಾಪ್ತಿಯ ಮಿತಿಯನ್ನು 42,000 ರೂಪಾಯಿಗೆ ಹೆಚ್ಚಿಸಬೇಕು. ಹೆಚ್ಚು ಕಾರ್ಮಿಕರುಗಳಿಗೆ ಈ ಸೌಲಭ್ಯಗಳು ದೊರಕುವಂತಾಗಬೇಕು ಎಂದು ಆಗ್ರಹಿಸಿದರು. ತೆಗೆದು ಅವರು ಈ ಅನುಷ್ಠಾನಕ್ಕೆ ತರಬೇಕಂತ ಅದೊಂದು ಬೇಡಿಕೆಯನ್ನು ನಾವು ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ಮಾಡ್ತಾ ಇದ್ದೀವಿ. ಅದೇ ರೀತಿ ಇಎಸ್ಐ ಲಿಮಿಟ್ ಏನಿದೆ, ಇಎಸ್ಐ ಲಿಮಿಟನ್ನು ಹೆಚ್ಚು ಮಾಡಬೇಕು, PF ಲಿಮಿಟನ್ನು ಹೆಚ್ಚು ಮಾಡಬೇಕು. ಮತ್ತು PF ಪೆನ್ಷನ್ ಏನಿದೆ, ಇವತ್ತು 1,000 ರೂಪಾಯಿ ಮಿನಿಮಮ್ ಬರ್ತಾ ಇದೆ, ಮ್ಯಾಕ್ಸಿಮಮ್ 4,000ರಿಂದ 5,000 ಬರ್ತಾ ಇದೆ. ಇವತ್ತಿನ ದಿನ ಸರ್ಕಾರಗಳು ಸುಮ್ಮನೆ ಬಿಟ್ಟಿ ಬಾಕಿಗಳು ಅಂತೇಳಿ ಕೊಡ್ತಾ ಇರೋವಂಥದ್ದು 2,000 3,000 ಬಾಕಿಗಳು ಕೊಡ್ತಾ ಇರೋ ಫ್ರೀಯಾಗಿ. ಆದರೆ 20 ವರ್ಷ 30 ವರ್ಷ ದುಡ್ದಂಥ ಕಾರ್ಮಿಕರಿಗೆ ಇವತ್ತು 2,000 3,000 ಸರಿಯಾಗಿ ಸಿಗ್ತಾ ಇಲ್ಲ. ಹಾಗಾಗಿ ದಯವಿಟ್ಟು ದುಡಿಯುವಂಥ ಕಾರ್ಮಿಕರು ಅವರ ದುಡಿಮೆ ಬಲ, ಅವರ ಪರಿಶ್ರಮವನ್ನು ಕನ್ಸಿಡರ್ ಮಾಡಿ ಕನಿಷ್ಠ 7,500 ರೂಪಾಯಿ ಪೆನ್ಷನನ್ನು ಕೊಡಬೇಕು. ಅದೇ ರೀತಿ ಬೋನಸ್ ಲಿಮಿಟೇಷನ್ ಏನಿದೆ, ಬೋನಸ್ ಕ್ಯಾಲ್ಕುಲೇಷನ್ ಲಿಮಿಟ್ ಏನಿದೆ ಅದನ್ನು ಹೆಚ್ಚು ಮಾಡಬೇಕು. ಗ್ರ್ಯಾಚ್ಯುಟಿ ಲಿಮಿಟ್ ಏನಿದೆ ಎಲ್ಲರೂ ಕೂಡ 15 ದಿನಗಳ ಇರ್ತಕ್ಕಂಥದ್ದನ್ನು 1 ತಿಂಗಳಿಗೆ ಕ್ಯಾಲ್ಕುಲೇಷನ್ ಮಾಡಿ 20 ಲಕ್ಷ ಮಿನಿಮಮ್ ಇರೋದನ್ನ 40 ಲಕ್ಷಕ್ಕೆ ಗ್ರ್ಯಾಚ್ಯುಟಿ ಲಿಮಿಟನ್ನು ಹೆಚ್ಚಿಸಬೇಕು. ಅದೇ ರೀತಿ ಅಂಗನವಾಡಿ, ಆಶಾ ಮತ್ತು ಬಿಸಿಯೂಟ ನೌಕರರು ಮತ್ತು NHM ಕಾರ್ಮಿಕರಿಗೆ ಏನಿದೆ ಅವ್ರಿಗೆ ತುಂಬ ಕನಿಷ್ಠ ವೇತನವನ್ನು ಕೂಡ ಕೊಡ್ತಾ ಇಲ್ಲ. ಅವ್ರಿಗೆ 8,000 10,000 ರೂಪಾಯಿ ಇವತ್ತು ಕೊಡ್ತಾ ಇದ್ದಾರೆ. ಆದರೆ ಇವತ್ತೊಂದು ಕಾರ್ಮಿಕ ಜೀವನ ಮಾಡಬೇಕಾದ್ರೆ ಕನಿಷ್ಠ ವೇತನ ಈ 15,000 ಕೊಡಬೇಕಂತ ಈ ಹಿಂದೆ 8 ವರ್ಷಗಳ ಹಿಂದೆ ಸರ್ಕಾರ ನಿರ್ಧಾರ ಮಾಡಿದೆ. ಆದರೆ ಈಗ ಅದನ್ನು 31,000ಕ್ಕೆ ಕರ್ನಾಟಕ ಸರ್ಕಾರ ನಿರ್ಧಾರ ಮಾಡಿದೆ. ಆದರೆ ಈ ಕೊಡ್ತಕ್ಕಂಥ ಸ್ಕೀಮ್ ವರ್ಕರ್ಸ್ಗೆ ಇವತ್ತು 10,000 8,000 ಅದೇ ಸರ್ಕಾರ ಕೊಡ್ತಾ ಇದೆ. ಆದರೆ ತಾವೇ ನಿರ್ಧಾರ ಮಾಡ್ದಂಗೆ ಅವ್ರಿಗೂ ಕೂಡ ಕನಿಷ್ಠ ವೇತನ ಜಾರಿ ಆಗಬೇಕು, ಅವ್ರನ್ನ ಪರ್ಮನೆಂಟ್ ಮಾಡಬೇಕು. ಯಾವುದೇ ಒಂದು ಸ್ಕೀಮ್ ವರ್ಕರ್ ಆಗಲಿ ಕೇವಲ 5 ವರ್ಷ ಇಲ್ಲ 10 ವರ್ಷ ಇರ್ತಾರೆ ಅಷ್ಟೇ. ಅಂಗನವಾಡಿಯವರು ಆಗ್ಬೋದು, ಅವರೆಲ್ಲ ಕೂಡ 50 ವರ್ಷಗಳಿಂದ ಈ ಕೆಲಸ ಮಾಡ್ತಾ ಇದ್ದಾರೆ. ಎಲ್ಲ ಸರ್ವೆಗಳನ್ನು ಕೂಡ ಸರ್ಕಾರ ಅವ್ರ ಕೈಲೇ ಮಾಡಿಸುತ್ತೆ. ಆದರೆ ಅವ್ರು ಕೊಡ್ತಕ್ಕಂಥ ಸಂಬಳ ಮಾತ್ರ ತುಂಬ ಕನಿಷ್ಠವಾಗಿದೆ. ಹಾಗಾಗಿ ಅವರನ್ನು ಕಾಯಂಗೊಳಿಸಿ ಅಂಗನವಾಡಿ, ಆಶಾ, ಬಿಸಿಯೂಟ ಮತ್ತು NHM ನೌಕರನ್ನ ಕಾಯಂಗೊಳಿಸಬೇಕು. ಅವ್ರಿಗೆ ಎಲ್ಲ ಸವಲತ್ತುಗಳನ್ನು ಕೊಡುವಂಗಾಗಬೇಕು. ಅದೇ ರೀತಿ ಬ್ಯಾಂಕಿಂಗ್ನಲ್ಲಿ ಏನು ಇವತ್ತು ಕೆಲಸ ಮಾಡ್ತಾ ಇದ್ದಾರೆ, ಸೊ ತುಂಬ ಒತ್ತಡದಿಂದ ಕೆಲಸ ಮಾಡುವಂಥ ಅನಿವಾರ್ಯ ಪರಿಸ್ಥಿತಿ ಇವತ್ತು ಬ್ಯಾಂಕಿಂಗ್ನಲ್ಲಿದೆ. ಅಲ್ಲಿ ಜನಗಳನ್ನು ಕಡಿಮೆ ಮಾಡುವಂಥದ್ದು, ಎಲ್ಲ ಕೆಲಸವನ್ನು ಅವ್ರ ಕೈಲೇ ಮಾಡಿಸುವಂಥದ್ದು. ಹೀಗಾಗಿ ಎಲ್ಲರೂ ಕೂಡ ಆ ಒತ್ತಡದಿಂದ ಹೊರಬರಬೇಕಾದ್ರೆ ಅವ್ರಿಗೆ ಕನಿಷ್ಠ ವಾರದಲ್ಲಿ 5 ದಿನ ಕೆಲಸ ಮಾಡುವಂಥ ಒಂದು ಫೆಸಿಲಿಟಿಯನ್ನು ಕೊಡಬೇಕು, 2 ದಿನ ರಜೆಯನ್ನು ಕೊಡಬೇಕು. ಅದೇ ರೀತಿ ಪತ್ರ ಇದೆ, ಅದನ್ನು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ತಲುಪುವಂಥ ಕೆಲಸ ಆಗಿದೆ. ಸೊ ಇದನ್ನು ನಮ್ಮ ರಾಜ್ಯ ಸರ್ಕಾರ ಏನು ನಮ್ಮ ಅಧ್ಯಕ್ಷ ಹೇಳಿದಾಗೆ ಏನು 31,000 ಕನಿಷ್ಠ ವೇತನ ನಿಗದಿಪಡಿಸಿದೆ, ಅದನ್ನು ಈ ಕೂಡಲೇ ಜಾರಿಗೊಳಿಸಬೇಕು. ಜಾರಿಗೊಳಿಸಿದ್ರೆ ಮುಂದಿನ ದಿನಗಳಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ಉಗ್ರ ಹೋರಾಟ BMS ಕೈಗೆತ್ತಿಕೊಳ್ಳುತ್ತೆ. ಯಾಕಂದರೆ ಇದನ್ನು ಕನಿಷ್ಠ ವೇತನ ನಿರ್ಣಯ ಮಾಡಿರೋದು ತ್ರೈಪಾರ್ಟಿ ಅಂದರೆ ತ್ರಿಪಕ್ಷೀಯ ಮಾತುಕತೆ ನಡೆದು ಕಾರ್ಮಿಕ ಮುಖಂಡರು ಇರ್ತಾರೆ, ಸರ್ಕಾರದ ಪ್ರತಿನಿಧಿ ಇರ್ತಾರೆ ಮತ್ತು ಮಾಲೀಕರು ಇರ್ತಾರೆ. ಈ 3 ಜನ ಸೇರಿ ನಿಗದಿಪಡಿಸ್ತಕ್ಕಂಥ 31,000ನ ಇವತ್ತೊಂದು ದಿವಸ ನಮ್ಮ ರಾಜ್ಯ ಸರ್ಕಾರ ಇಂದಿನ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಅದನ್ನು ಜಾರಿ ಮಾಡಿಬಿಟ್ಟು ಹೋಗಿದ್ದಾರೆ. ಈಗಿನ ಮುಖ್ಯಮಂತ್ರಿಗಳು ಅದನ್ನು ಒಂದು ಉಪಸಮಿತಿ ಮಾಡಿ ಮತ್ತೆ ರಿವ್ಯೂ ಮಾಡಬೇಕಂತ ಹೋಗಿದ್ದಾರೆ. ಅದರಲ್ಲಿ ನೀವು ಕಾರ್ಮಿಕರನ್ನ ಎದುರಾಕೊಂಡ್ರೆ ನೀವು ಉಳಿಗಾಲ ಇರೋಕ್ಕಾಗೋದಿಲ್ಲ. ಯಾಕಂದರೆ ದೇಶದ ಬೆನ್ನೆಲುಬು ರೈತ ಹೇಗೋ ಕಾರ್ಮಿಕನೂ ಹಾಗೆ. ಹಾಗಾಗಿ ಈ 31,000ನ ನಾವೇನು ಇಂದಿನ ಸರ್ಕಾರ ಅದೇ ನಿಮ್ಮದೇ ಸರ್ಕಾರ ಜಾರಿಗೊಳಿಸಿದೆ, ಅದನ್ನು ನೀವು ಯಥಾವತ್ತಾಗಿ ಜಾರಿಗೊಳಿಸಬೇಕು. ಈ ಮೂಲಕ ನಾವು BMS ಇಂದ ಇದೊಂದನ್ನು ನಮ್ಮ ಬೆಂಗಳೂರು ಮಜ್ದೂರ್ ಸಂಘ ಆಗ್ಬೋದು ಮತ್ತು ನಮ್ಮ ಭಾರತೀಯ ಮಜ್ದೂರ್ ಸಂಘ ಎಲ್ಲ ಕಾರ್ಮಿಕರಿಗೂ ಕನಿಷ್ಠ ವೇತನ ಇಂಥ ನಮ್ಮ ಬೆಂಗಳೂರು ನಗರದಲ್ಲಿ ಒಂದು ಕುಟುಂಬ ಬದುಕಬೇಕಂದ್ರೆ ಅವನಿಗೆ ನಾನಾ ರೀತಿ ಬಾಡಿಗೆಯಿಂದ ಹಿಡಿದು ಮತ್ತು ಅವನ ಸ್ಕೂಲ್ ಫೀಸ್ ಇರ್ಬೋದು. And today among the 11 demands what we have given through BMS, one of the demands pertaining to banking is 5-day banking and gratuity enhancement for all the people. Banking sector also, it is not like what it is seems outside. It is the most exploited, one of the most exploited sectors in the public sector or private sector banking, whatever it is.
It is like 5 days you have to, 6 days you have to work in a week, but there will not be any fixed working time. It is only on the purpose that it is 10 to 5, and people have to work, as sir has rightly said. There are diminishing trend of recruitment of people, but the same work or more of the work, because it is not only banking now it is happening. It is not the traditional banking, it is happening in the banking sector. Apart from that, insurance, marketing, whatever things are available in the market, everything is burdened upon the bankers, and they have to work day and night. And our long-term demand is that 5-day banking. And banking, it is to be pertained only to the banking sector. It shouldn't be for the insurance sector and marketing sector. It shouldn't be continued with the banking, and enhancement of enhancement of the bonus also is one of the demands. And we just to remind the government that it is not the resources, human is not the resources for the country, it is the source for the. So you have to make your backbone strong. For that you have to take care of your sources, that is the main karmacharis in the Bharat. So that is the demand for the government, and we hope that the government will listen to that and understand that. Actually, as we all are knowing that now the parliament session was going on, the opposition, they will come, they will shout, they will go back, and they will get their allowances, and they themselves, as sir rightly said, they are fixing their allowances. They are not doing, they are representing the country, but they will not be there in the parliament session for attending any sessions, but they will not be denied any of their allowances for that day. So these things should be stopped, and whatever the basically who is working for the nation, they are being ignored. That shouldn't happen, and these things should be attended by the government. That is the demand by the BMS. Vande Mataram.